ನಮ್ಮ ಕಡೆ ಹಳ್ಳಿನಲ್ಲಿ ಇಲ್ಲೂ ಕೂಡ ಪಟ್ಟಣದಲ್ಲಿಗಳು ಕೂಡ ಚೀಟಿ ಅಂತ ಹಾಕ್ತಿದ್ರು. ಚೀಟಿ ಅದಕ್ಕೆ ಸುರಕ್ಷತೆ ಇರ್ತಿರ್ಲಿಲ್ಲ. ನಾನು ಎಲ್ಲರೂ ಮೋಸ ಮಾಡ್ತಾರೆ ಅಂತ ಹೇಳಕ್ ಹೋಗಲ್ಲ, ಕೆಲವರು ಮೋಸ ಮಾಡ್ತಾರೆ. ಅನೇಕ ಪತ್ರಿಕೆಗಳಲ್ಲೆಲ್ಲ ನೀವು ವರದಿಗಳಾಗಿದ್ದಾವೆ, ನೋಡಿರ್ಬೇಕು. ಆದರೆ ಇಲ್ಲಿ ಇದು ಸರ್ಕಾರದ ಸಂಸ್ಥೆ ಆಗಿರೋದ್ರಿಂದ ನಿಮಗೆ ಭದ್ರತೆಯನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತದೆ. MSIL ನವರು ಬರೀ 5% ಮಾತ್ರ ಕಮಿಷನ್ ತಗೊಳ್ಳೋದು. 5%, ಅದಕ್ಕಿಂತ ಜಾಸ್ತಿ ತಗೊಳ್ಳಲ್ಲ. 5% ಕಮಿಷನ್ ತಗೊಳ್ತಾರೆ. ಅದು ಲಾಭ ಮಾಡೋದು ಬೇರೆ ಪ್ರಶ್ನೆ, ಲಾಭ ಆಗ್ಲೇಬೇಕಲ್ಲ. ಇದೇನು ಖರ್ಚಾಗೋದಿಲ್ಲ, ಇದು ಖರ್ಚಿನ ಬಾಬ್ತಲ್ಲ, ಇದು ಮಾಡಲೇಬೇಕು. ಈಗ ಕೇರಳ ರಾಜ್ಯದಲ್ಲಿ 4,000 ಕೋಟಿ ವಹಿವಾಟು ನಡೀತದೆ. ಎಷ್ಟು? 60,000 ಕೋಟಿನ 47,000 ಕೋಟಿ ವಹಿವಾಟು ನಡೀತದೆ. ಕರ್ನಾಟಕದಲ್ಲಿ ಇನ್ನೂ 500 ಕೋಟಿ ಇದೆ. ನಾನು ಕೇಳಿದೆ MDಗೆ, ನಾವು ಇನ್ನು 2 ವರ್ಷದಲ್ಲಿ 5,000 ಕೋಟಿ ತಲುಪ್ತೀವಿ, ಇನ್ನು 10 ವರ್ಷದಲ್ಲಿ 10,000 ಕೋಟಿ ತಲುಪ್ತೀವಿ ಅಂತ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸೊ ಅದರಿಂದ ಲಾಭ ಮಾಡೋದು ಉದ್ದೇಶ ಅಲ್ಲ. ಬಹಳ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ಯಾರು ಉಳಿತಾಯ ಮಾಡಿ ಹಣವನ್ನ ತಮ್ಮ ಖರ್ಚಿಗೋಸ್ಕರ, ಅಗತ್ಯ ಖರ್ಚಿಗೋಸ್ಕರ ಇನ್ನೊಂದು ಕಡೆ ಹೂಡ್ತಾರೆ, ಅದು ಸುಭದ್ರವಾಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ಈ ಖಾಸಗಿ ಚೀಟಿಗಳೆಲ್ಲ ನಡೀತಾ ಇರ್ತವೆ. ಅಲ್ಲಿ ಗ್ಯಾರಂಟಿ ಇರೋದಿಲ್ಲ, ಇಲ್ಲಿ ಗ್ಯಾರಂಟಿ ಇರ್ತದೆ. ಈ ಚಿಟ್ ಫಂಡ್ ನಲ್ಲಿ ಎಂಥದ್ದು MSIL ನಲ್ಲಿ ನಡೆಸ್ತಕ್ಕಂಥದ್ದು ಗ್ಯಾರಂಟಿ ಇರ್ತದೆ. ನಿಮ್ಮ ಹಣ ಗ್ಯಾರಂಟಿಯಾಗಿ ವಾಪಸ್ ಬರ್ತದೆ ಅಂತೇಳಿ ನೀವು ನಂಬಿಕೆಯನ್ನ ಇಟ್ಕೋಬಹುದು ಅಲ್ವಾ? ಯಾರಿಗಾರು ಅನುಮಾನ ಇದೆಯಾ? ಅದಕ್ಕೋಸ್ಕರ ಹೂಡಿಕೆ ಮಾಡಿ. ಯಾರ್ಯಾರು ಉಳಿತಾಯ ಮಾಡ್ತಾರೆ ಅವರೆಲ್ಲರೂ ಕೂಡ ಹೂಡಿಕೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಅದು ನಿಮಗೆ ಅನುಕೂಲ ಆಗ್ತದೆ ಅಲ್ವಾ? ಈಗ ಎಲ್ರಿಗೂ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳು ಉದ್ಭವ ಆಗ್ತವೆ. ಮನೆ ಕಟ್ಟಬೇಕಾಗ್ತದೆ, ಮದುವೆ ಮಾಡಬೇಕಾಗುತ್ತೆ, ಆಮೇಲೆ ಮಕ್ಕಳನ್ನ ಓದಿಸ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ, ಆರೋಗ್ಯ ರಕ್ಷಣೆ ಮಾಡ್ಕೊಳ್ತಕ್ಕಂಥ ಕೆಲಸ ಇರ್ತದೆ. ಇವಕ್ಕೆಲ್ಲ ದುಡ್ಡು ಬೇಕಲ್ಲ. ದುಡ್ಡಿದ್ದರೂ ಏನು ನಡೆಯೋದಿಲ್ಲ ಈಗ. ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯ ಅವಿಭಾಜ್ಯ ಅಂಗ ಹಣ. ಹಣ ಇದ್ರೆ ಮಾತ್ರ ನೀವು ಬದುಕಲಿಕ್ಕೆ ಸಾಧ್ಯ, ಉತ್ತಮ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಹಣ ಬಹಳ ಮುಖ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಣ ಗಳಿಸ್ತಕ್ಕಂಥದ್ದು ಮುಖ್ಯ, ಹಾಗೇನೆ ಅದನ್ನ ಸುಭದ್ರವಾಗಿ ಹೂಡಿಕೆ ಮಾಡ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ ಅಂತಕ್ಕಂಥದ್ದು. ಉಳಿತಾಯ ಮಾಡ್ತಕ್ಕಂಥದ್ದು ಬಹಳ ಅಗತ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವೆಲ್ಲರೂ ಕೂಡ ಯಾರ್ಯಾರು ಹಣ ಉಳಿತಾಯ ಮಾಡ್ತೀರಿ ಅವರೆಲ್ಲರೂ ಕೂಡ ಅದಕ್ಕೆ MSIL ನಲ್ಲಿ ಹೂಡಿಕೆ ಮಾಡಿ.
ನಿಮ್ಮ ಹಣ ಪ್ರಾಮಾಣಿಕವಾಗಿ ವಾಪಸ್ ಬರ್ತದೆ. ಅದಕ್ಕೆ ಸಾಫ್ಟ್ವೇರ್ ಅನ್ನು ಕೂಡ ತಯಾರು ಮಾಡಿದ್ದೀವಿ. ಈಗ ಆನ್ಲೈನ್ ಮೂಲಕನೂ ಕೂಡ ನೀವು ಹೂಡಿಕೆ ಮಾಡಬಹುದು. ಆನ್ಲೈನ್ ಮೂಲಕನೂ ಕೂಡ ನೀವು ಕೂಗ್ತಕ್ಕಂಥ ಕೆಲಸವನ್ನ ಮಾಡಬಹುದು. ಅದರಿಂದ ಇವೆಲ್ಲರೂ ಕೂಡ ಈಗ ಟೆಕ್ನಾಲಜಿ ಮುಂದುವರಿತ ಬೆಳವಣಿಗೆ ಆಗ್ತಾ ಇದೆಯಲ್ಲ, ಅದರಿಂದ ಈ ಕೆಲಸವನ್ನು ಕೂಡ MSIL ನವರು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಈ ಇದೆಯಲ್ಲ ಮೈಕ್ರೋ ಫೈನಾನ್ಸಸ್ ಬಹಳ ಜನ ಕಳ್ಕೊಂಡಿದ್ದಾರೆ. ಅದಕ್ಕೆ ನಾವೊಂದು ಕಾನೂನು ಮಾಡಿದೀವಿ, ಕಳ್ಕೊಳಕ್ ಹೋಗ್ಬೇಡಿ. ಈ ಸಾಲ ತಗೊಂಡಿರ್ತಾರಲ್ಲ ಅಲ್ಲಿ ಬಹಳ ಕಿರುಕುಳಗಳು ಜಾಸ್ತಿ ಆಗ್ತವೆ. ಅದಕ್ಕೆ ಒಂದು ಕಾನೂನು ಮಾಡಿದೀವಿ, ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ಅಧ್ಯಾದೇಶ 2025. ಇದಕ್ಕೆ ಈ ಕಾನೂನು ಮಾಡಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಮೈಕ್ರೋ ಫೈನಾನ್ಸ್ನವರು ಸಾಲ ಕೊಟ್ಟು ಕಿರುಕುಳ ಮಾಡಬಾರದು, ಕಿರುಕುಳಕ್ಕೆ ಒಳಗಾಗಬಾರದು. ಸಾಲ ತಗೊಂಡವರು ಅವರ ಹಕ್ಕನ್ನ ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಈ ಕಾಯ್ದೆಯನ್ನ ತಂದಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ MSIL ನೀವು ಮೋಸ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಖಾಸಗಿ ಸಂಸ್ಥೆ ಅಲ್ಲ, ಸರ್ಕಾರಿ ಸಂಸ್ಥೆ. ಸರ್ಕಾರ ಮೋಸ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಇದನ್ನ ನೀವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಹೊಸ ಸಾಫ್ಟ್ವೇರ್ ಏನು MSIL ಅವರು ತಯಾರು ಮಾಡಿದ್ದಾರೆ, ಹೊಸ ಸಾಫ್ಟ್ವೇರ್ ಹಾಗೂ ಮೊಬೈಲ್ ಆಪ್, ಇದನ್ನ ಅತ್ಯಂತ ಸಂತೋಷದಿಂದ ಸಾರ್ವಜನಿಕರಿಗೆ ಬಿಡುಗಡೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿ, ಇದರ ಉಪಯೋಗವನ್ನು ತಾವೆಲ್ಲರೂ ಕೂಡ ಪಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗ್ದೇನೆ ನನ್ನ ಮಾತುಗಳನ್ನ ಮುಗಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.